ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ. ಇವತ್ತು ರಾತ್ರಿ ಬಾಬಾ ನಿನ್ನ ಹೃದಯದ ನೋವನ್ನು ಕೇಳಿ ನಿನಗೆ ಬೇಕಾದ ಉತ್ತರವನ್ನು ಕೊಡುತ್ತಾರೆ. ಈ ದೈವಿಕ ಮಾತು ನಿನ್ನ ಜೀವನಕ್ಕೆ ಬೆಳಕು ತರಲಿ ಅಂತ ಒಮ್ಮೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ. ಬಾಬಾ ನಿನ್ನ ಮನೆ, ನಿನ್ನ ಮನಸ್ಸು, ನಿನ್ನ ಜೀವನ ಕಾಪಾಡಲಿ. ಓಂ ಸಾಯಿರಾಮ್. ಶಿರಡಿಯ ಒಂದು ಸಾಯಂಕಾಲ ಮಂದಿರದ ಗೊಂಬೆಯ ಗಡಿಯಾರ ಸಾವಕಾಶವಾಗಿ ಟಿಕ್ ಟಿಕ್ ಅಂತ ಹೇಳುತ್ತಾ ಇತ್ತು. ಸಂಜೆ ಆರತಿ ಮುಗಿದು ಜನ ಎಲ್ಲರೂ ನಿಧಾನವಾಗಿ ಹಿಂತಿರುಗುತ್ತಾ ಇದ್ದರು. ಆ ಮಧುರವಾದ ಓಂ ಸಾಯಿರಾಮ್ ಸಾಯಿರಾಮ್ ಎಂಬ ಧ್ವನಿ ಇನ್ನೂ ವಾತಾವರಣದಲ್ಲಿ ತೇಲುತ್ತಿತ್ತು. ಆದರೆ ಆ ಜನಸಮೂಹದ ನಡುವೆ ಆಕಾಶಮುಖದ ಮೇಲೆ ನೋವಿನಿಂದ ತುಂಬಿದ ಆಳವಾದ ನಿಸ್ಸಹಾಯಕತೆ. ಕಣ್ಣಿನೊಳಗೆ ಕಂಡಾಗಲೆಲ್ಲ ಬೆಂದಂತೆ ಗುಳ್ಳೆಗಳಂತೆ ಕಾಣುವ ಕಣ್ಣೀರು. ಮಾತಾಡಲು ಮನಸ್ಸು ಇರದ ಸ್ಥಿತಿಯಲ್ಲಿ ಮಂದಿರದೊಳಗೆ ಕಾಲಿಟ್ಟು ನಿಂತಿದ್ದ ಅವನ ಹೆಜ್ಜೆಗಳ ಧ್ವನಿ ಹೆಚ್ಚು ಭಾರವಾಗಿತ್ತು. ಹೆಜ್ಜೆ ಹಾಕೋದಕ್ಕೂ ಶಕ್ತಿಯಿಲ್ಲದಂತೆ ಹಾಗೇ ಇದ್ದರೂ ಎಲ್ಲ ನೋವು, ನೆಗಡಿ, ತಾಳ್ಮೆ, ನಿರಾಶೆ ಎಲ್ಲವನ್ನು ತಡೆದುಕೊಂಡು ಸಾಯಿಬಾಬಾ ಸಮಾಧಿಗೆ ಮೊರೆ ಹೋಗುತ್ತಾ ಬಂದ. ಸಮಾಧಿಯ ಎದುರಿಗೆ ನಿಂತ ಕ್ಷಣ ಅವನ ಹೃದಯ ಒಡೆದ ಜಲಪಾತದ ಹಾಗೆ ಬಿರುಕು ಬಿತ್ತು. ಕಣ್ಣೀರು ಹರಿಯೋದನ್ನು ನಿಲ್ಲಿಸೋ ಹಾಗೆ ಆಗಲಿಲ್ಲ. ಬಾಬಾ, ನಾನೇನು ತಪ್ಪು ಮಾಡಿದ್ದೀನಿ? ಅವನು ತಲೆ ತಗ್ಗಿಸಿ ಮಾತನಾಡುತ್ತಾನೆ. ಬಾಬಾ, ನನ್ನ ಜೀವನ ಇದ್ರೂ ಇಂತಹ ನೋವನ್ನು ಯಾಕೆ ಕೊಟ್ಟಿದ್ದೀಯಾ? ನನ್ನ ಹತ್ತಿರ ಯಾರು ಇಲ್ಲವಾದರೂ ನಾನು ನಿನ್ನ ಜೊತೆ ಇದ್ದೀನಿ ಅಂದುಕೊಂಡಿದ್ದೆ. ಆದರೆ ಈಗ ಬೇಜಾರಾಗ್ತಾ ಇದೆ ಬಾಬಾ. ಎಲ್ಲಿಂದಲೂ ಎಲ್ಲ ಸಮಸ್ಯೆಗಳು ನನ್ನ ಹಿಂದೆ ಓಡಿ ಬರುತ್ತಿವೆ. ಆಕಾಶನ ಮಾತು ಕಂಪಿಸಿತು. ಹೆಚ್ಚು ಶಬ್ದ ಹೊರಬಿಟ್ಟರೆ ಆತ ಒಡೆದು ಹೋಗುತ್ತಾನೆ ಅನ್ನಿಸುತ್ತಿತ್ತು. ಬಾಬಾ, ನನ್ನ ಕೆಲಸ ಹೋಗಿಬಿಟ್ಟಿತು. ಮನೆಯಲ್ಲಿ ಹಣದ ಕಷ್ಟ. ಎಲ್ಲರಿಗೂ ನಾನು ತಲೆ ತಗ್ಗಿದವನಾಗಿಬಿಟ್ಟೆ. ನನ್ನವರೇ ನಾನೇನು ಆಗುತ್ತೇನೆ ಅನ್ನೋದನ್ನು ಪ್ರಶ್ನಿಸ್ತಾ ಇದ್ದಾರೆ. ಇದು ಯಾಕೆ ಬಾಬಾ? ನಾನೇನಾದರೂ ತಪ್ಪು ಮಾಡಿದೆನಾ? ಅವನು ತನ್ನ 2 ಕೈಗಳನ್ನು ಸಮಾಧಿಯ ಮೇಲಿಟ್ಟು ಅದರ ಮೇಲೆ ತೋಳಿನಿಂದ ಜಾರಿದ ಕಣ್ಣೀರಿನ ಹನಿ ಸಮಾಧಿಯ ಮರ್ಮದ ಮೇಲೆ ಚಿಮುಕುತ್ತಿತ್ತು. ಶಿರಡಿಯ ನಿಶ್ಶಬ್ದದ ಮಧ್ಯೆ ಹತಾಶೆಯಿಂದ ಕೂತಿದ್ದಕ್ಕೆ ಕೆಲ ನಿಮಿಷಗಳ ನಂತರ ಸಮಾಧಿಯ ಮುಂದೆ ಇರುವ ಆ ದೀಪದ ಜ್ಯೋತಿ ಸಾವಕಾಶವಾಗಿ ಕಂಪಿಸತೊಡಗಿತು. ಗಾಳಿಯಿಲ್ಲ, ಜನರಿಲ್ಲ, ನೆಮ್ಮದಿ ಮಾತ್ರ. ಆದರೆ ಆಕಾಶನ ಮನಸ್ಸು ಆ ಜ್ಯೋತಿ ಏಕೆ ಕಂಪಿಸಿತು ಅನ್ನೋದರಲ್ಲೇ ಕೊರಗುತ್ತಿದ್ದಾಗಲೇ ಒಮ್ಮೆ ಭಗವಂತನ ಶಾಂತ ನಗು ಇದ್ದ ಹಾಗೆ ಬಿಳಿ ವಸ್ತ್ರದಲ್ಲಿ ಒಬ್ಬರು ನಿಧಾನವಾಗಿ ಬೆಳಕಿನೊಳಗಿನಿಂದ ಹೊರಟು ಬರುತ್ತಿರುವಂತೆ ಕಂಡು ಬಂದಿತು. ಅವನಿಗೆ ನಂಬಲಾಗಲಿಲ್ಲ. ಕಣ್ಣು ಒರೆಸಿ ಮತ್ತೆ ನೋಡಿದ. ಹೌದು, ಅದು ಸಾಯಿಬಾಬಾ ಎಂದಂತೆ ಭಾಸವಾಗಿತ್ತು. ಒಂದು ನಿಶ್ಶಬ್ದ, ಒಂದು ಜ್ಯೋತಿ, ಒಂದು ದಿವ್ಯ ಶಾಂತಿ. ಬಾಬಾ ಸಮಾಧಿಯ ಬಳಿ ನಿಂತರು. ಹಾಗೆ ಆಕಾಶನತ್ತ ನೋಡಿ ನಿಧಾನವಾಗಿ ನಗಿಸಿದರು. ಆ ನಗು ಎಲ್ಲ ನೋವನ್ನು ಕರಗಿಸಬಲ್ಲ ನಗು, ಎಲ್ಲ ಭಯವನ್ನು ಮಾಯ ಮಾಡಬಲ್ಲ ನಗು. ಆಕಾಶ ಬಿಚ್ಚಿಬಿದ್ದ. ಬಾಬಾ, ನಿಜವಾಗೂ ನೀವೇ? ಬಾಬಾ ತಲೆಬಾಗಿದರು. ಸಾಯಿಬಾಬಾ ಮೊದಲ ಮಾತು, ಬಾಲಕ, ಇಷ್ಟು ದಿನ ನಾನು ಮೌನವಾಗಿದ್ದೇನೆ ಅಂದರೆ ನೀನು ತೊರೆದು ಹೋದೆ ಎಂದು ಅಂದುಕೊಂಡೆಯಾ? ಆಕಾಶ್ ಕಣ್ಣೀರು ಒರೆಸಿಕೊಂಡು ಮಾತನಾಡಲು ಯತ್ನಿಸಿದ. ಬಾಬಾ, ನನಗೆ ಏನೂ ಅರ್ಥ ಆಗುತ್ತಿಲ್ಲ. ನನಗೆ ಎಲ್ಲರೂ ದೂರ ಆಗ್ತಾ ಇದ್ದಾರೆ. ನಾನು ನಿನ್ನನ್ನು ಪ್ರೀತಿಯಿಂದ ಕರೆತಿದ್ದೇನೆ, ಆದರೆ ನನ್ನ ಜೀವನ ಸುಧಾರಿಸಿಲ್ಲ. ನೀನು ಎಲ್ಲಿದ್ದೀಯಾ ಬಾಬಾ? ಬಾಬಾ ಸಮಾಧಿಯ ಹತ್ತಿರ ಕೂತುಕೊಂಡು ಅವರ ಕಣ್ಣುಗಳಲ್ಲಿ ಆಳವಾದ ಹೆಮ್ಮೆಯ ಶಾಂತಿ. ಬಾಲಕ, ಕತ್ತಲೆ ಬಂದಾಗ ಸೂರ್ಯ ಹೊತ್ತೋದೆಯ ಅಂದರೆ ಅವನು ದೂರ ಹೋಗೋದಿಲ್ಲ. ಅವನ ಕಣ್ಣಿಗೆ ಕಾಣಿಸಿದಷ್ಟೇ. ಆಕಾಶನ ಮೊದಲ ಪ್ರಶ್ನೆ, ಬಾಬಾ, ನನಗೆ ಯಾಕೆ ಇಷ್ಟು ನೋವು ಕೊಡುತ್ತಿದ್ದೀಯಾ? ನನ್ನ ಜೀವನ ಏಕೆ ಹೀಗಿದೆ? ನಾನೇನಾದರೂ
ಬಾಬಾ ನಗುತ್ತಾ ನಿಧಾನವಾಗಿ ಉತ್ತರಿಸುತ್ತಾರೆ, ಬಾಲಕ, ನೋವು ಬಂದರೆ ಅದು ಶಿಕ್ಷೆಯಲ್ಲ. ನೋವನ್ನು ನಾನು ತೆಗೆದುಕೊಂಡು ಅದರೊಳಗೆ ನಿನಗೆ ಅಗತ್ಯವಾದ ಪಾಠಗಳನ್ನು ಮಾತ್ರ ಬಿಡುತ್ತಿದ್ದೇನೆ. ನೆನಪಿರಲಿ, ತೆಗೆದುಕೊಂಡ ನೋವು ನಿನ್ನ ಭವಿಷ್ಯವನ್ನು ಉತ್ತಮಗೊಳಿಸಲು. ಬಾಬಾ ಮುಂದುವರೆಸಿದರು, ನಿನಗೆ ಈಗ ಈ ನೋವು ದೊಡ್ಡ ಪರ್ವತದಂತೆ ಕಾಣಬಹುದು, ಆದರೆ ಮುಂದೆ ನೀನು ಹಿಂತಿರುಗಿ ನೋಡಿದಾಗ ಇದು ನಿನ್ನ ಜೀವನದಲ್ಲಿ ನಡೆದ ಅತ್ಯುತ್ತಮ ತಿರುವು ಅನ್ನೋದು ಗೊತ್ತಾಗುತ್ತದೆ. ನೀನು ಬಿದ್ದಿಲ್ಲ, ನಾನು ಹಿಡಿದ ಕೈಯಲ್ಲಿ ನಿಂತಿರುವೆ. ನಿನ್ನ ಕೈ ಒಣಗಿಬಿಟ್ಟರೂ ನನ್ನ ಕೈ ನಿನ್ನನ್ನು ಬಿಡೋದಿಲ್ಲ. ಆಕಾಶನ ಹೃದಯದಲ್ಲಿ ಒಂದು ಬಗೆಯ ಶಾಂತಿ ಹರಡತೊಡಗಿತು. ಬಾಬಾ, ಹಾಗಾದರೆ ನಾನು ಏನು ಮಾಡಬೇಕು? ಬಾಬಾ ಉತ್ತರ ಇತ್ತರು, ಸಹನೆ ಒಬ್ಬ ಯೋಧನ ಆಯುಧ. ಬಾಲಕ, ಸಹನೆ ಅನ್ನೋದು ಸಾಮಾನ್ಯ ಮನುಷ್ಯರಿಗೆ ತುಂಬ ಕಷ್ಟ, ಆದರೆ ನಿನ್ನೊಳಗೆ ಸಹನೆ ಇದ್ದರೆ ನಿನ್ನನ್ನು ಯಾವುದು ಸೋಲಿಸಲ್ಲ. ನೀನು ಈ ನೋವಿನಲ್ಲಿ ನಿನ್ನ ಶಕ್ತಿ ಬೆಳೆದಂತೆ ನಿನ್ನ ಭವಿಷ್ಯ ರೂಪುಗೊಳ್ಳುತ್ತಿದೆ. ದೇವಾಲಯದ ಗಾಳಿ ಸಣ್ಣ ಗಾಳಿ ಬಂತು. ದೀಪಗಳು ಮತ್ತೆ ಹೊಳೆಯತೊಡಗಿದವು. ಸಮಾಧಿಯ ಮೇಲಿನ ಪುಷ್ಪಗಳು ತುದಿಗಟ್ಟಿನಲ್ಲಿ ಕಂಪಿಸಿದವು. ಆಕಾಶ ಬಾಬಾಗೆ ಇನ್ನೊಂದು ಪ್ರಶ್ನೆ ಕೇಳಿದ. ಆಕಾಶನ ಎರಡನೇ ಪ್ರಶ್ನೆ, ಬಾಬಾ, ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಏಕೆ ತಡ ಆಗುತ್ತಿದೆ? ದಿನಾವು ನಿನ್ನನ್ನು ಕರೆದಾಗ ಯಾಕೆ ಮೌನವಾಗಿದ್ದೀಯಾ? ಬಾಬಾ ನಗು, ತಡ ಅಂದರೆ ತ್ಯಾಗವಲ್ಲ ಬಾಲಕ. ತಡ ಅಂದರೆ ಇಲ್ಲ ಅಲ್ಲ, ತಡ ಅಂದರೆ ಸರಿಯಾದ ಸಮಯಕ್ಕೆ ಎಂಬರ್ಥ. ಸಕಲ ವಸ್ತುಗಳು ಸಮಯಕ್ಕೆ ಬಂದಾಗ ಮಾತ್ರ ಬಾಳಿನಲ್ಲಿ ಬೆಳಕು ಕೊಡುತ್ತವೆ. ಹೂವು ಅರಳಲು, ಚೆನ್ನಾಗಿ ಬೆಳೆಯಲು ಕಾಲ ಬೇಕು. ಅಂತಹ ಹಾಗೆ ನಿನ್ನ ಪ್ರಾರ್ಥನೆಗೂ ಚಿಗುರೊಡೆಯೋಕ್ಕೆ ಸಮಯ ಬೇಕು. ಆಕಾಶನ ಮನಸ್ಸು ಕರಗಿತು. ಕಣ್ಣೀರು ಮತ್ತೆ ಹರಿಯತೊಡಗಿದವು. ಬಾಬಾ, ಹಾಗಾದರೆ ನನ್ನ ಸಮಯ ಬರೋದೇ ಇಲ್ಲವಾ? ಬಾಬಾ ಮೃದುವಾಗಿ ನಗಿಸಿದರು, ಬರುತ್ತದೆ ಬಾಲಕ. ನಿನ್ನ ಕರ್ಮ, ನಿನ್ನ ಹೃದಯ, ನಿನ್ನ ತಾಳ್ಮೆ ಎಲ್ಲವೂ ಸೇರಿ ಒಂದು ದೊಡ್ಡ ವರವನ್ನು ರಚಿಸುತ್ತೇವೆ. ಆಕಾಶ ನಿಲ್ಲದೆ ಕೇಳತೊಡಗಿದ. ಕಣ್ಣೀರಾಗಿಯೇ ಬಾಬಾಗೆ ಹೇಳಿದ, ಬಾಬಾ, ನನ್ನ ಜೀವನದಲ್ಲಿ ನಿಜವಾದ ಶಾಂತಿ ಯಾವಾಗ ಬರುತ್ತದೆ? ನನಗೆ ಎಷ್ಟು ಪ್ರಯತ್ನ ಮಾಡಿದರೂ ಹೃದಯದಲ್ಲಿ ಕತ್ತಲೆ ಇದ್ದಂತೆ. ಬಾಬಾ ನಿಧಾನವಾಗಿ ನಗುತ್ತಾ ಮುಂದುವರಿಸಿದರು, ಬಾಲಕ, ಶಾಂತಿ ಒಂದು ಕ್ಷಣದಲ್ಲಿ ಬರಬಹುದು, ಆದರೆ ನಿನ್ನ ಮನಸ್ಸಿನಲ್ಲಿ ನಾನಿದ್ದರೆ ನೀನು ಎಂದಿಗೂ ಕತ್ತಲೆಯೊಳಗೆ ಏಕಾಂಗಿಯಾಗಿಲ್ಲ. ಆಕಾಶನ ಹೊಸ ಪ್ರಶ್ನೆ, ಭಾವನಾತ್ಮಕ ಕಷ್ಟಗಳು. ಬಾಬಾ, ನನ್ನ ಸ್ನೇಹಿತರು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕೌಟುಂಬಿಕರು ನನ್ನನ್ನು ಬೇರೆ ಹಾದಿಗೆ ತಳ್ಳುತ್ತಿದ್ದಾರೆ. ನಾನು ಏನಾದರೂ ತಪ್ಪು ಮಾಡಿದ್ದೀನಾ? ಬಾಬಾ ಹೇಳಿದರು, ಬಾಲಕ, ನಿನ್ನ ಹೃದಯ ನಿಶ್ಶಬ್ದವಾಗಿ ಸತ್ಯವನ್ನು ಹಿಡಿದಿದ್ದರೆ ಬಾಹ್ಯ ಪ್ರಪಂಚ ಯಾವಾಗಲೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಕಾಳಜಿಸಬೇಡ, ನೀನು ನಿಜವಾಗಿರುವಾಗಲೇ ನನ್ನ ಕೃಪೆ ನಿನ್ನೊಡನೆ ಇರುತ್ತದೆ. ಆಕಾಶ ಬಾಬಾ ಅವರ ಮಾತನ್ನು ಕೇಳಿ ಒಂದು ಬಗೆಯ ಶಕ್ತಿ ಹೃದಯದಲ್ಲಿ ಎತ್ತಿ ಹಿಡಿತು. ಅವನ ಮನಸ್ಸು ಈಗ ಹೆಚ್ಚು ನಿರ್ಧಾರಶೀಲವಾಗಿತ್ತು. ಬಾಬಾ ಜೀವನದ ದಾರಿ ತೋರಿಸುತ್ತಾ, ಬಾಲಕ, ನಿನ್ನ ಜೀವನದ ಹಾದಿ ನಿನ್ನ ಸತ್ಯ ಮತ್ತು ಭಕ್ತಿಯ ಮೇಲೆ ಅವಲಂಬಿತವಾಗಿದೆ. ಯಾವುದೇ ತೊಂದರೆಗಳು, ನೋವು ಅಥವಾ ಅಸಹ್ಯವು ನಿನ್ನನ್ನು ದೂರ ಮಾಡದು. ನೀನು ನನ್ನನ್ನು ನೆನೆಸಿದರೆ ನನ್ನ ಆಶೀರ್ವಾದ ನಿನ್ನ ಹೃದಯದಲ್ಲಿ ಶಾಶ್ವತವಾಗಿರುತ್ತದೆ. ಆಕಾಶನ ಮನಸ್ಸಿನ ಭಾವನೆ. ಆಕಾಶ ಕಣ್ಣೀರು ಒರೆಸಿ ಹತ್ತಿರ ಬಾಬಾ ಅವರ ಬಳಿ ಬಿದ್ದ. ಹೆಚ್ಚು ಮಾತನಾಡಲು ಸಾಧ್ಯವಾಗಲಿಲ್ಲ, ಆದರೆ ಹೃದಯದೊಳಗಿನ ಭಾವನೆ, ನೋವು, ಆಶೀರ್ವಾದ ಎಲ್ಲವೂ ಮೌನದ ಮೂಲಕ ಬಾಬಾ ಬಳಿ ತಲುಪಿತು. ಬಾಬಾ ಅವನ ತಲೆಯ ಮೇಲೆ ಶಾಂತ ಮುಚ್ಚಿ ಶ್ರದ್ಧೆಯ ನಗು ತೋರಿದರು. ಆಕಾಶನಿಗೆ ತಕ್ಷಣ ತಂಪು, ವಿಶ್ರಾಂತಿ ಮತ್ತು ಶಕ್ತಿ ಲಭಿಸಿತು. ಬಾಬಾ, ನನ್ನ ಕನಸುಗಳು ಕಣ್ಣೀರಾಗುತ್ತಿವೆ. ನಾನು ನನ್ನ ಕನಸುಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಯಾವತ್ತೂ ಎಲ್ಲವೂ ತಪ್ಪಾಗುತ್ತವೆ. ನನಗೆ ಮುಂಜಾನೆ ಬೆಳಕು ಕಾಣೋದೇ ಇಲ್ಲ ಬಾಬಾ. ಬಾಬಾ ಹೇಳಿದರು, ಬಾಲಕ, ಕನಸು ಸಾಧನೆ ಒಂದು ದಿನದಲ್ಲಿ ಆಗುವುದಿಲ್ಲ, ಆದರೆ ನಿನ್ನ ಶ್ರಮ, ನಂಬಿಕೆ ಮತ್ತು ಭಕ್ತಿ ನಿನಗೆ ಶ್ರೇಷ್ಠ ಫಲವನ್ನು ನೀಡುತ್ತದೆ. ನಾನು ನಿನ್ನೊಡನೆ ಇದ್ದೇನೆ.
ಯಾವುದೇ ವಿಫಲತೆ ನಿನ್ನನ್ನು ಹಿಂಜರಿಯಲು ಬಿಡದು. ಬಾಬಾ ಧೈರ್ಯ ಮತ್ತು ಆಶೀರ್ವಾದ. ಬಾಲಕ, ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿನ್ನ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತವೆ. ಅವನು ಒಬ್ಬ ಧೈರ್ಯವಂತನು ಆಗಿದ್ದರೆ ಮಾತ್ರ ನಿಜವಾದ ಬೆಳಕು ಕಾಣುತ್ತಾನೆ. ನಿನ್ನ ಧೈರ್ಯದಿಂದ ನಡೆಯುವಷ್ಟು ನಾನು ನಿನ್ನನ್ನು ಕಾಪಾಡುತ್ತೇನೆ. ಆಕಾಶನ ಕಣ್ಣೀರು ತುಂಬಿ ಬಾಬಾ ಅವರ ಕೈ ಹಿಡಿದುಕೊಂಡು, ಬಾಬಾ ನಿಶ್ಶಬ್ದವಾಗಿ ಧೈರ್ಯ ಮತ್ತು ಶಕ್ತಿ ತುಂಬಿದ ಮುಖದಿಂದ ಅವನ ಕೈ ಹಿಡಿದರು. ಆ ಕ್ಷಣ ಅವನ ಹೃದಯದಲ್ಲಿ ಏನೋ ಬೆಳಕು ಹರಡಿತು. ಕತ್ತಲೆ ಕಂಡಿದ್ದಂತೆ ಹೃದಯದಲ್ಲಿ ಶಾಂತಿ ತುಂಬಿತು. ಬಾಬಾ, ನಾನು ಒಬ್ಬಳೇ ಇದ್ದಂತೆ ಭಾಸವಾಗುತ್ತಿದೆ. ಯಾವುದೇ ಸಹಾಯ ಇಲ್ಲದೆ, ಯಾವುದೇ ಪ್ರೀತಿ ಇಲ್ಲದೆ ನಾನು ಏಕಾಂಗಿಯಾಗಿದ್ದೇನೆ ಬಾಬಾ. ಬಾಬಾ ಹೇಳಿದರು, ನೀನು ನಿಜವಾಗಿಯೂ ಒಬ್ಬಳೇ ಅಲ್ಲ. ನಾನು ನಿನ್ನೊಡನೆ ಇದ್ದೇನೆ. ನಿನ್ನ ಪಾದಯುಗದಲ್ಲಿ ನಾನು ನಿಂತಿದ್ದೇನೆ. ನಿನ್ನ ಹೃದಯದಲ್ಲಿ ನಾನು ಶಾಶ್ವತವಾಗಿ ಇದ್ದೇನೆ. ಬಾಬಾ, ಜೀವನದಲ್ಲಿ ಶಾಂತಿ ಮತ್ತು ಭಕ್ತಿ. ಬಾಲಕ, ನಿನಗೆ ಬೇಕಾದ ಶಕ್ತಿ, ಧೈರ್ಯ, ಶಾಂತಿ ಮತ್ತು ಜ್ಞಾನ ನಿನ್ನೊಳಗೆ ಇದೆ. ನೀನು ನನ್ನನ್ನು ನೆನೆಸಿದಾಗ ಯಾವತ್ತು ಕತ್ತಲೆ ಇದ್ದರೂ ಬೆಳಕು ನಿನ್ನ ಹೃದಯದಲ್ಲಿ ತೇಲುತ್ತದೆ. ಪ್ರತಿ ಸವಾಲು, ಪ್ರತಿಯೊಂದು ನೋವು ನಿನ್ನ ಭವಿಷ್ಯವನ್ನು ಬೆಳಗಿಸುತ್ತದೆ. ಬಾಬಾ ದೃಶ್ಯದಲ್ಲಿ ಭವಿಷ್ಯದ ಬೆಳಕು. ಸಂಜೆ ಸಾಯಂಕಾಲವಾಗಿತ್ತು. ಆಕಾಶ ಇನ್ನು ಸಮಾಧಿಯ ಮುಂದೆ ಕುಳಿತುಕೊಂಡಿದ್ದ. ಕಣ್ಣೀರು, ನೋವು, ಭಯ ಎಲ್ಲವೂ ಕಮ್ಮಿಯಾಗಿದ್ದವು. ಹೃದಯದಲ್ಲಿ ಹೊಸ ಶಕ್ತಿ, ಭಕ್ತಿ, ಧೈರ್ಯ ತುಂಬುತ್ತಿದ್ದವು. ಬಾಬಾ ಅವನ ತಲೆ ಮೇಲೆ ಶಾಂತ ನಗು ತೋರಿದರು. ಆ ನಗು ಎಷ್ಟೋ ಭಕ್ತರ ಹೃದಯವನ್ನು ಮುದ್ರಿಸುತ್ತದೆ. ಆಕಾಶನ ಹೃದಯದಲ್ಲಿ ಕೇಳಿಸಿತು, ನಾನೇನು ತಪ್ಪು ಮಾಡಿದ್ದೀನಿ? ನಾನೇನು ಸರಿಯಾಗಿ ಮಾಡಬೇಕು? ಭಾವನಾತ್ಮಕ ಪ್ರಶ್ನೆ. ಭವಿಷ್ಯದ ಬಗ್ಗೆ ಚಿಂತನೆ. ಬಾಬಾ, ನನ್ನ ಭವಿಷ್ಯ ಏನು ಆಗುವುದು? ನನ್ನ ಜೀವನ ಯಾವ ದಾರಿಯಲ್ಲಿ ಹೋಗುತ್ತದೆ? ಬಾಬಾ ಹೇಳಿದರು, ಬಾಲಕ, ನಿನ್ನ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಶಾಶ್ವತ ಪಾಠ. ನೀನು ಈಗ ಎದುರಿಸುತ್ತಿರುವ ಎಲ್ಲ ಸವಾಲುಗಳು ನಿನ್ನ ಶಕ್ತಿಯನ್ನು ತೋರಿಸುತ್ತವೆ. ನೀನು ಧೈರ್ಯದಿಂದ ನಡೆದುಕೊಂಡರೆ ನಿನ್ನ ಕನಸುಗಳು ಶಾಶ್ವತವಾಗಿ ನೆರವೇರುತ್ತವೆ. ನಾನು ನಿನ್ನೊಡನೆ ಇದ್ದೇನೆ. ಆಕಾಶನ ಕಣ್ಣೀರೊರೆಸಿ ಬಾಬಾ ಅವರ ಮುಂದೆ ಬಿಟ್ಟು ಹತಾಶೆಯ ಮನಸ್ಸಿನಲ್ಲಿದ್ದ. ಆದರೆ ಬಾಬಾ ಅವರ ಶಾಂತಿ, ದೃಢ ನಗು ಅವನಲ್ಲಿ ಹೊಸ ಬೆಳಕು ತಂದಿತು. ಬಾಲಕ, ನೀನು ನಿರಂತರವಾಗಿ ಯತ್ನಿಸುತ್ತಿದ್ದರೂ ವಿಫಲವಾಗುವಾಗ ಅದು ಸೋಲು ಅಲ್ಲ. ಆದುದರಿಂದ ಹಿಂಜರಿಯಬೇಡ. ಸಾಮಾನ್ಯವಾಗಿ ಯಶಸ್ಸು ಎಲ್ಲರಿಗೂ ತಕ್ಷಣ ಸಿಗುವುದಿಲ್ಲ. ಆದರೆ ನಿನ್ನ ಶ್ರಮ, ಭಕ್ತಿ ಮತ್ತು ಸಹನೆ ನಿನ್ನನ್ನು ಶ್ರೇಷ್ಠತೆಗೆ ತರುತ್ತದೆ. ಆಕಾಶನ ಮನಸ್ಸಿನಲ್ಲಿ ಶಾಂತಿ ಹರಡಿತು. ಕತ್ತಲೆ ಹತ್ತಿದಂತೆ ಹೃದಯದಲ್ಲಿ ಬೆಳಕು ಹರಡಿತು. ಬಾಬಾ ತಾನೇ ಹತ್ತಿರ ಬಂದು ಅವನ ತಲೆ ಮೇಲೆ ಕೈ ಇಟ್ಟು ಶಾಂತ ನಗು ತೋರಿದರು. ಆಕಾಶನ ಕಣ್ಣೀರ ಹೃದಯದಲ್ಲಿ ದೋಣಿ ಹೋಗುವಂತೆ ಕರಗಿತು. ಹೃದಯದಲ್ಲಿ ಭಕ್ತಿ, ಧೈರ್ಯ ಮತ್ತು ಶಕ್ತಿ ತುಂಬಿತು. ಬಾಬಾ, ನಾನು ಈಗ ಏನು ಮಾಡಬೇಕು? ಆಕಾಶ ಕೇಳಿದರು. ಬಾಬಾ ನಿಧಾನವಾಗಿ ಹೇಳಿದರು, ನೀನು ಭಕ್ತಿ ಇಟ್ಟರೆ, ಪ್ರಾರ್ಥನೆ ಮಾಡಿದರೆ ಯಾವುದೇ ಸಮಸ್ಯೆ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ನೀನು ಶಾಂತಿಯೊಂದಿಗೆ ನಡೆದುಕೊಂಡರೆ ನಾನು ನಿನ್ನೊಡನೆ ಇದ್ದೇನೆ. ಎಲ್ಲ ಕಷ್ಟಗಳು ಮತ್ತು ನೋವುಗಳು ನೀನು ನಿನ್ನ ಭವಿಷ್ಯ ರೂಪಿಸುವ ಪಾಠಗಳಾಗಿವೆ. ಬಾಬಾ ಭಕ್ತನ ಧೈರ್ಯ. ಬಾಲಕ, ನಿನ್ನ ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿನ್ನ ಶಕ್ತಿ ಪರೀಕ್ಷಿಸುತ್ತವೆ. ನೀನು ಧೈರ್ಯದಿಂದ ಎದುರಿಸಿದರೆ ಮಾತ್ರ ನಿಜವಾದ ಬೆಳಕು ಕಾಣುತ್ತಾನೆ. ನಾನು ನಿನ್ನನ್ನು ಹಿಡಿದುಕೊಂಡಿದ್ದೇನೆ. ನಿನ್ನ ಹೃದಯದಲ್ಲಿ ನಿತ್ಯವಂತಿನ ಬೆಳಕು ಅರಳಲಿದೆ. ಆಕಾಶ ಬಾಬಾ ಅವರ ಕೈ ಹಿಡಿದು ಹೃದಯದಲ್ಲಿ ಹಂಬಲ, ಭಕ್ತಿ, ಧೈರ್ಯ ತುಂಬಿಕೊಂಡ. ಸಮಾಧಿಯ ಮಧ್ಯೆ ನಿಶ್ಶಬ್ದ ಶಾಂತಿ ಮತ್ತು ಬೆಳಕು ಆವರಿಸಿತು. ಅವನ ಜೀವನದಲ್ಲಿ ಮೊದಲ ಬಾರಿ ಕತ್ತಲೆ ಕಡಿದು ಹೃದಯದಲ್ಲಿ ಬೆಳಕು ಹರಡಿತು.
ಬಾಬಾ ಆಶೀರ್ವಾದದಲ್ಲಿ ಪರಿಪೂರ್ಣ ಬೆಳಕು. ಆಕಾಶ ಈಗ ಸಂಪೂರ್ಣ ಶಾಂತಿಯ ಹೃದಯದಿಂದ ನಿಂತ ಹೃದಯದಲ್ಲಿ ಕತ್ತಲೆ ಹತ್ತಿ ಹೋಗಿ ಬೆಳಕು ಹರಡುತ್ತಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಕೆಲ ಪ್ರಶ್ನೆಗಳು ಇನ್ನೂ ಇದ್ದವು. ಅವನ ಜೀವನದಲ್ಲಿ ನಿಜವಾದ ಶಾಂತಿ ಮತ್ತು ಮಾರ್ಗದರ್ಶನ ಯಾವಾಗ ಬರುತ್ತದೆ? ಬಾಬಾ ಸಮಾಧಿಯ ಬಳಿ ಕುಳಿತು ನಿಧಾನವಾಗಿ ಆರ್ಥಿಕ ನಗು ತೋರಿದರು. ಅವನ ಕಣ್ಣುಗಳು ಹೃದಯದೊಳಗಿನ ಭಕ್ತಿ, ಶಕ್ತಿ, ವಿಶ್ವಾಸ ಎಲ್ಲವನ್ನೂ ತೋರಿಸುತ್ತಿದ್ದವು. ಬಾಬಾ, ನನ್ನ ಜೀವನದಲ್ಲಿ ಎಲ್ಲವೂ ತಪ್ಪಾಗುತ್ತಿದೆ. ನನಗೆ ಯಾವತ್ತೂ ಶಕ್ತಿ, ಧೈರ್ಯ, ಶಾಂತಿ ದೊರಕುವುದಿಲ್ಲವಾ? ನಾನು ಎಲ್ಲಿಂದ ಪ್ರಾರಂಭಿಸಬೇಕು? ಬಾಬಾ ಮಾತನಾಡಿದರು, ಬಾಲಕ, ನೀನು ಈಗ ಸಂಕಟವನ್ನು ನೋಡುವಾಗ ಅದು ನಿನ್ನನ್ನು ಪರೀಕ್ಷಿಸುತ್ತಿದೆ ಎಂಬುದು ಗೊತ್ತಿರಬೇಕು. ನೋವು, ಕಷ್ಟ, ವಿಫಲತೆಗಳೆಲ್ಲ ನಿನ್ನ ಆತ್ಮವನ್ನು ಗಟ್ಟಿ ಮಾಡುತ್ತದೆ. ನೀನು ಧೈರ್ಯದಿಂದ ನಡೆದುಕೊಂಡರೆ ನಿಜವಾದ ಬೆಳಕು ಕಾಣುತ್ತೀಯಾ? ಆಕಾಶನ ಹೃದಯದಲ್ಲಿ ಒಂದು ಬಗೆಯ ವಿಶ್ವಾಸ ಹುಟ್ಟಿತು. ಕಣ್ಣೀರ ಹರಿದು ಹೃದಯದೊಳಗಿನ ಭಕ್ತಿ ಬೆಳಗಿತು. ಬಾಲಕ, ನೀನು ಜೀವನದಲ್ಲಿ ಏನಾದರೂ ಸಾಧಿಸಲು ಯತ್ನಿಸುತ್ತಿರುವಾಗ ಪ್ರತಿ ಅಸಾಧ್ಯತೆಯೂ ಹಿಂದೆ ಪಾಠವಿದೆ. ನೀವು ಹಿಂತಿರುಗದೆ ಸಾಗಿದರೆ ನಿಜವಾದ ಯಶಸ್ಸು ನಿಮ್ಮದಾಗುತ್ತದೆ. ನೋವು ಮತ್ತು ತೊಂದರೆ ನಿನ್ನ ಪ್ರಗತಿಗೆ ಮಾತ್ರ ಬೇಕು. ನಾನು ನಿನ್ನೊಡನೆ ಇದ್ದರೆ ಯಾವತ್ತೂ ಸೋಲು ಇಲ್ಲ. ಆಕಾಶನ ಭಾವನೆ, ಶಕ್ತಿ ಮತ್ತು ಧೈರ್ಯ. ಆಕಾಶ ಬಾಬಾ ಅವರ ಕೈ ಹಿಡಿದುಕೊಂಡ. ಹೃದಯದಲ್ಲಿ ಶಾಂತಿ, ಭಕ್ತಿ, ವಿಶ್ವಾಸ, ಧೈರ್ಯ ತುಂಬಿತು. ಕಣ್ಣೀರು ಹರಿದು ಹೃದಯದೊಳಗಿನ ಬಿಗಿ ನೋವು ಕರಗಿತು. ಬಾಬಾ ನಿಧಾನವಾಗಿ ಹೇಳಿದರು, ಬಾಲಕ, ನೀನು ನನ್ನನ್ನು ನೆನೆಸಿದರೆ ನಾನು ನಿನ್ನೊಡನೆ ಇದ್ದೇನೆ. ನಿನ್ನ ಹೃದಯದಲ್ಲಿ ಯಾವತ್ತೂ ಬೆಳಕು, ಶಕ್ತಿ ಮತ್ತು ಶಾಂತಿ ಹರಡುತ್ತದೆ. ಬಾಬಾ, ನಾನು ಯಾವತ್ತೂ ನಿಮ್ಮನ್ನು ನೆನೆಸುತ್ತೇನೆ. ನನ್ನ ಜೀವನದಲ್ಲಿ ನಿಮ್ಮ ಆಶೀರ್ವಾದ ಸದಾ ಇರಲಿ. ಬಾಬಾ ತಲೆ ತಗ್ಗಿಸಿ ನಗುತ್ತಾ ಹೇಳಿದರು, ಬಾಲಕ, ನೀನು ಭಕ್ತಿ ಇಟ್ಟರೆ, ಪ್ರಾರ್ಥನೆ ಮಾಡಿದರೆ ಯಾವುದೇ ಸಂಕಷ್ಟ ನಿನ್ನನ್ನು ತಾಕುವುದಿಲ್ಲ. ನಿನ್ನ ಮನಸ್ಸಿನಲ್ಲಿ ಶಾಂತಿ, ಹೃದಯದಲ್ಲಿ ಬೆಳಕು ಶಾಶ್ವತವಾಗಿರುತ್ತದೆ. ನೀನು ಯಾವತ್ತೂ ಒಬ್ಬನಾಗಿಲ್ಲ. ನಾನು ಸದಾ ನಿನ್ನೊಡನೆ ಇದ್ದೇನೆ. ಆಕಾಶನ ಮನಸ್ಸಿನಲ್ಲಿ ಎಲ್ಲ ನೋವು, ಭಯ, ಸಂಕಟ ಕರಗಿ ಹೋದಂತೆ ಹೃದಯದಲ್ಲಿ ಶಕ್ತಿ, ಧೈರ್ಯ, ಭಕ್ತಿ, ಶಾಂತಿ ತುಂಬಿತು. ಬಾಬಾ ಅವರ ಅನುಭವ ಮತ್ತು ಸಂದೇಶ ಅವನನ್ನು ಹೊಸ ಜೀವನಕ್ಕೆ ಕರೆದೊಯ್ಯಿತು. ಈ ಕ್ಷಣ ಅವನಿಗೆ ಜೀವನದಲ್ಲಿ ಸತ್ಯವಾದ ಬೆಳಕು ಕಂಡಂತಾಯಿತು. ಪೂರ್ಣ ಭಕ್ತನ ಪರಿಪೂರ್ಣ ಆಶೀರ್ವಾದ. ಶಿರ್ಡಿ ಧಾರ್ಮಿಕ ವಾತಾವರಣದಲ್ಲಿ ಆಕಾಶ ಹೃದಯದಲ್ಲಿ ಶಾಂತಿ, ಭಕ್ತಿ, ಧೈರ್ಯ ತುಂಬಿಕೊಂಡು ಆ ದಿನದ ಬೆಳಕನ್ನು ಸಾಗಿ ನಿಂತಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಇನ್ನೂ ಉಳಿದವು. ಬಾಬಾ, ನನ್ನ ಜೀವನದಲ್ಲಿ ಸಂಪೂರ್ಣ ಶಾಂತಿ ಯಾವಾಗ ಬರುತ್ತದೆ? ನಾನು ನನ್ನ ಕನಸುಗಳನ್ನು ಸಾಧಿಸಬಹುದೇ? ನಾನು ಒಬ್ಬನಾಗಿದ್ದೇನೆ ಅಂತ ಭಾಸವಾಗುವ ಈ ಅನುಭವದಿಂದ ನಾನು ಹೊರಬರುವೆನಾ? ಬಾಬಾ ನಿಧಾನವಾಗಿ ಸಮಾಧಿಯ ಮುಂದೆ ಬಂದರು. ನಗು, ಶಾಂತಿ, ಭಕ್ತಿ ಎಲ್ಲವೂ ಅವರ ಮುಖದಲ್ಲಿ ಪ್ರತಿಬಿಂಬಿಸುತ್ತಿತ್ತು. ಆಕಾಶ ಬಾಬಾ ಅವರ ಶಕ್ತಿಯನ್ನು ಮನಸ್ಸಿನೊಳಗಿನಿಂದ ಅನುಭವಿಸುತ್ತಿದ್ದ. ಆತ್ಮವಿಶ್ವಾಸ ತುಂಬಿಕೊಂಡ. ಪ್ರಶ್ನೆಗಳು, ಜೀವನದ ಗಂಭೀರ ಸಂಕಟ. ಬಾಬಾ, ನಾನು ಯಾವತ್ತೂ ವಿಫಲವಾಗುತ್ತೇನೆ. ನನ್ನ ಕನಸುಗಳು ಏನಾಗುತ್ತವೆ? ನಾನು ನನ್ನ ಜೀವನವನ್ನು ಸರಿಯಾದಿಯಲ್ಲಿ ನಡೆಸಬಹುದೇ? ಬಾಬಾ ಉತ್ತರಿಸಿದರು, ಬಾಲಕ, ನೀವು ಈಗ ಎದುರಿಸುತ್ತಿರುವ ಸಂಕಟಗಳು ನಿಜವಾದ ಪಾಠಗಳು. ನೀವು ಹಿಂಜರಿಯದೆ ಧೈರ್ಯದಿಂದ ನಡೆದುಕೊಂಡರೆ ನಿಜವಾದ ಬೆಳಕು ನಿಮ್ಮ ಹೃದಯದಲ್ಲಿ ತೋರುತ್ತದೆ. ನಾನು ನಿನ್ನೊಡನೆ ಇದ್ದರೆ ಯಾವತ್ತೂ ಸೋಲು ಇಲ್ಲ. ಆಕಾಶನ ಮನಸ್ಸು ಸ್ಥಿರವಾಯಿತು. ಕಣ್ಣು ತುಂಬಿ ಬಾಬಾ ಕಡೆ ನೋಡಿ ಅವನು ಆಳವಾದ ವಿಶ್ವಾಸವನ್ನು ಅನುಭವಿಸಿದ. ಬಾಬಾ ಅವರ ಧೈರ್ಯ ಮತ್ತು ಶಕ್ತಿ. ಬಾಲಕ, ನೋವು ಮತ್ತು ಕಷ್ಟ ನಿನ್ನನ್ನು ಸೋಲಿಸಲು ಬಾರದು. ನೀವು ಧೈರ್ಯದಿಂದ ನಿಲ್ಲದಿರೆ ನಿಜವಾದ ಬೆಳಕು ನಿಮ್ಮೊಡನೆ ಇರುತ್ತದೆ.
ನಿನ್ನ ಜೀವನವು ನೇರ ಹಾದಿಯಲ್ಲಿ ಸಾಗುತ್ತದೆ. ಆಕಾಶ ಮನಸ್ಸಿನಲ್ಲಿ ಶಕ್ತಿ ತುಂಬಿತು, ಹೃದಯದಲ್ಲಿ ಭಕ್ತಿ, ಧೈರ್ಯ, ಶಾಂತಿ ಹರಡಿತು. ಬಾಬಾ ಆಶೀರ್ವಾದ. ಆಕಾಶ ಬಾಬಾ ಅವರ ಕೈ ಹಿಡಿದುಕೊಂಡ. ಬಾಬಾ ನಿಧಾನವಾಗಿ ತಲೆ ತಗ್ಗಿಸಿ ನಕ್ಕರು. ಹೃದಯದಲ್ಲಿ ಕತ್ತಲೆ ಕರಗಿ ಹೋದಂತೆ ಭಕ್ತಿ ಮತ್ತು ಶಕ್ತಿ ಹೊಸ ಬೆಳಕು ತಂದಿತು. ಬಾಬಾ ಹೇಳಿದರು, ಬಾಲಕ, ನೀನು ಯಾವತ್ತೂ ಒಬ್ಬನಾಗಿಲ್ಲ. ನಾನು ನಿನ್ನೊಡನೆ ಇದ್ದೇನೆ. ನಿನ್ನ ಹೃದಯದಲ್ಲಿ ಶಾಂತಿ, ಬೆಳಕು, ಧೈರ್ಯ ಶಾಶ್ವತವಾಗಿ ಇರಲಿ. ಜೀವನದಲ್ಲಿ ನೋವು ಮತ್ತು ಕಷ್ಟಗಳು ಪಾಠಗಳಂತೆ. ಧೈರ್ಯ ಮತ್ತು ಶಕ್ತಿ ಇರುವಾಗಲೇ ಯಶಸ್ಸು ಸಿದ್ಧವಾಗುತ್ತದೆ. ಭಕ್ತಿ ಮತ್ತು ಪ್ರಾರ್ಥನೆ ಎಂದಿಗೂ ಕೆಲಸದ ಮೂಲಕ ಯಶಸ್ಸನ್ನು ತರುತ್ತವೆ. ಬಾಬಾ ಅವರ ಆಶೀರ್ವಾದ ಸದಾ ನಿಮ್ಮೊಡನೆ ಇರುವುದರಿಂದ ನೀವು ಯಾವತ್ತೂ ಒಬ್ಬನಾಗಿರುವುದಿಲ್ಲ. ಈ ರಾತ್ರಿ ಸಾಯಿಬಾಬಾ ನಿಮ್ಮ ಹೃದಯಕ್ಕೆ ಹೇಳಿದ ಪ್ರತಿಯೊಂದು ಮಾತು ನಿಮ್ಮ ಜೀವನದಲ್ಲಿ ಬೆಳಕು ತರಲಿ. ನಿಮ್ಮ ನೋವು ಕಡಿಮೆಯಾಗಲಿ. ನಿಮ್ಮ ಮನೆಯ ಮೇಲೆ ಬಾಬಾ ಕೃಪೆ ಸದಾ ಇರಲಿ. ಇವತ್ತಿನ ಈ ದೈವಿಕ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ತಂದಿದ್ದರೆ ಒಮ್ಮೆ ಪ್ರೀತಿಯಿಂದ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಹೃದಯದಲ್ಲಿ ಬಾಬಾ ಸದಾ ಇದ್ದೇ ಇರಲಿ. ಶುಭರಾತ್ರಿ. ಸಾಯಿರಾಮ್.